ಸೊಸೆ ಸೊಸೆ ನೋಡಿನ ಮೆಣಸಿನಕಾಯಿ ನೋಡಿ ನೋಡಿನ ಇದು ಸ್ವೀಟು ಒಳಗಡೆ ನೋಡಿ ಅಣ್ಣ ಖಾಲಿ ಇದ್ರಲ್ಲಿ ಬರೀ ಬಿಸ್ಕೆಟ್ ಇದೆಯಣ್ಣ ನೋಡಿ ಗೋಧಿ ಅಣ್ಣ ಗೋಧಿ ನೋಡಿ ಇದ್ರಲ್ಲಿ ಅಕ್ಕಿ ಇದೆ ಅಷ್ಟೇ ಇದು ಅಕ್ಕಿ ಅಣ್ಣ ಕೈಯಾಗಿ ನೋಡಿ ಇನ್ನೊಂದ್ಸರಿ ಬೇಕಾರೆ ನೋಡಿ ನೋಡ್ಕೊಳ್ಳಿ ಅಲ್ಲಣ್ಣ ನನ್ನ ರೂಮ್ ಚೆಕ್ ಮಾಡಿದ್ರಿ ನನ್ನ ಬಟ್ಟೆನೆಲ್ಲ ಚಿಂದಿ ಮಾಡಿದ್ರಿ ಅಡಿಗೆ ಮನೆಯಲ್ಲಿ ಎಲ್ಲ ಡಬ್ಬನೂ ತೋರಿಸಿದ್ದೀನಿ ಏನಾದ್ರು ಸಿಗ್ತಾ ಬಲ್ಲಣ್ಣ ಆದ್ರೆ ಇನ್ನು ಒಂದೇ ಒಂದು ಜಾಗ ಇದೆ ಅದನ್ನು ಚೆಕ್ ಮಾಡ್ಬಿಡಿ ಆಗ ನಿಮ್ಮ ಅನುಮಾನ ಪರಿಹಾರ ಆಗುತ್ತೆ ಅದು ನನ್ನ ಜೇಬು ಚೆಕ್ ಮಾಡಿ ಬಲ್ಲಣ್ಣ ಚೆಕ್ ಮಾಡಿ ನೋಡಿ ನೋಡಿ ಬಲ್ಲಣ್ಣ ನಿಮ್ಗಳಿಗೆ ಏನಾದ್ರೂ ಅನುಮಾನ ಇದ್ರೆ ಹೇಳಿ ಆ ಜಾಗನು ಚೆಕ್ ಮಾಡ್ಬಿಡೋಣ ಇದು ಇದು ಈಗಲೇ ಇತ್ಯರ್ಥ ಆಗೋಗ್ಬಿಡ್ಲಿ ಹೇಳಿ ಹೇಳಿಮ್ಮ ಗಾಯತ್ರಮ್ಮ ನಿಮ್ಗೆ ನನ್ನ ಮೇಲೆ ಅನುಮಾನ ಜಾಸ್ತಿ ಇನ್ನು ಯಾವ್ದಾದ್ರು ಜಾಗ ಇದ್ರೆ ಹೇಳಿ ಬನ್ನಿ ಎಲ್ರು ಹೋಗಿ ಹುಡ್ಕೋಣ ಹೇಳಿಮ್ಮ ಹೇಳಿ ಗಾಯತ್ರಮ್ಮ ಗಾಯತ್ರಮ್ಮವ್ರೆ ನಿಮ್ಗೆ ಇನ್ನೂ ಏನಾದ್ರೂ ಅನುಮಾನ ಇದೆಯಾ ನನಗೆ ಯಾವ ಅನುಮಾನನೂ ಇಲ್ಲ ಸಂತೋಷ ಮನೆ ಕೆಲಸದವನೇ ಅಂತ ನಿರೂಪಿಸ್ಬಿಟ್ರಿ ನನ್ನ ಯೋಗ್ಯತೆ ಏನು ಅಂತ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ತಟ್ ಕೆಲಸ ಮಾಡ್ಬಿಟ್ಟೆ ಒಳ್ಳೆ ಬಹುಮಾನ ನನ್ನ ಯಜಮಾನ್ರು ಈ ಕೆಲಸ ಕೈ ಹಾಕಬಾರ್ದಾಗಿತ್ತು ಅವ್ರ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಕಣು ದಯವಿಟ್ಟು ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡ ಮಾರುತಿ ನೀನೇನು ಅನ್ನೋದು ನಮ್ಮೆಲ್ರಿಗೂ ಗೊತ್ತು ತಲೆ ಕೆಡಿಸ್ಕೋಬೇಡ ಹೀಗೆ ಮಾಡಬಾರ್ದಾಗಿತ್ತು ಮಾವ ನೀವು ಆಗೋದೆಲ್ಲ ಒಳ್ಳೇದಕ್ಕೆ ಹಂಗಂತೀರಮ್ಮ
ಏನ್ ಬಾಲಣ್ಣ, ಈಗ್ಲಾದ್ರೂ ಕ್ಲಿಯರ್ ಆಯ್ತಾ? ಮಾರುತಿ, ನಿನ್ನ ಬಗ್ಗೆ ಕೆಟ್ಟದ್ ಮಾತಾಡೋದಕ್ಕೆ ಇನ್ಯಾರಿಗೂ ಧೈರ್ಯ ಇರಲ್ಲ. ನೀನು ಧೈರ್ಯವಾಗಿ ತಲೆ ಎತ್ಕೊಂಡು ಓಡಾಡಬೇಕು. ಮಾರುತಿ, ಬೇಜಾರು ಮಾಡ್ಕೋಬೇಡ. ನಿನ್ನ ವಿರುದ್ಧ ಆರೋಪ ಮಾಡಿದವ್ರಿಗೆ ಮುಖದ ಮೇಲೆ ಹೊಡೆದಾಗಿರುತ್ತೆ. ಕೀರ್ತಿ, ಕೀರ್ತಿ, ಏ ಕೀರ್ತಿ, ಏನ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಬಟ್ಟೆಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡ್ತಿದ್ಯಾ? ಏನು ಮಾರುತಿ ಅಣ್ಣನ ರೂಮಲ್ಲಿ ಇಷ್ಟೊತ್ತು ಹೀಗೆ ತಾನೇ ಚೆಲ್ಲಾಪಿಲ್ಲಿ ಮಾಡಿದ್ದು? ಅಂದ್ರೆ ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಅಂದ್ರೆ ಒಡವೆ ಹಣ ಯಾರ ಹತ್ರ ಸಿಗುತ್ತೋ ಅವರೇ ಕಳ್ರು ಅನ್ನೋ ಲೆಕ್ಕ. ಕೀರ್ತಿ, ಏನು ಮಾರುತಿ ಅಣ್ಣನೇ ಕದ್ದಿದ್ದು ಅಂತ ಅವ್ರ ರೂಮ್ನ, ಅಡ್ಗೆ ಮನೆನ ಎಲ್ಲಾ ಕಡೆ ಹುಡ್ಕದ್ರಿ ತಾನೆ? ಅವ್ರೇನಾದ್ರೂ ಬೇಜಾರ್ ಮಾಡ್ಕೊಂಡ್ರ? ಇಲ್ವಲ್ಲ. ಅಂದ್ರೆ ನಾನ್ ಕಳ್ತನ ಮಾಡಿದ್ದೀನಿ ಅಂತನಾ? ಕೀರ್ತಿ, ನಾನು ಈ ಮನೆ ಸೊಸೆ, ನಾನ್ ಯಾಕೆ ಕಳ್ತನ ಮಾಡ್ಲಿ? ಇನ್ಯಾರ್ ತಾನೇ ಮಾಡ್ರಕ್ ಸಾಧ್ಯ? ಕೀರ್ತಿ, ಅಯ್ಯೋ, ಕಳ್ಳನ್ನ ಕಳ್ಳ ಅಂದ್ರೆ ಸಿಟ್ಟು ಬರೋದು ಸಹಜ, ಆದ್ರೆ ಏನು ಮಾಡಕ್ ಆಗಲ್ಲ. ಕೀರ್ತಿ, ಏನ್ ಮಾಡ್ತಿದ್ಯಾ ನೀನು? ಕೀರ್ತಿ, ಏನಿದು? ಇದು ಅಯ್ಯೋ ದೇವ್ರೆ, ಪ್ರಾಮಿಸ್ ನನ್ಗೆ ಗೊತ್ತಿಲ್ಲ ಕೀರ್ತಿ. ಯಾರೋ ನನ್ ಮೇಲೆ ಅಪವಾದ ಬರ್ಲಿ ಅಂತ ಇದನ್ನ ನನ್ನ ರೂಮಿಗೆ ತಂದಿಟ್ಟಿದ್ದಾರೆ. ನನಗೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹೊರಗಿನ ಕಳ್ಳರನ್ನ ಹಿಡಿಬೋದು, ಆದ್ರೆ ಮನೆ ಕಳ್ಳರನ್ನ? ಕೀರ್ತಿ, ಏನು ನೀನು ಮಾರುತಿ ಅಣ್ಣನ ಮೇಲೆ ಅನುಮಾನ ಪಟ್ಟು ಅವ್ರ ರೂಮನ್ನ, ಅಡ್ಗೆ ಮನೆನ ಹುಡುಕ್ಸ್ದಾಗ್ಲೇ ನನಗ್ ನಿನ್ ಮೇಲೆ ಅನುಮಾನ ಬಂದಿತ್ತು ಇದ್ರ ಹಿಂದೆ ನಿಂದೇ ಕೈವಾಡ ಇದೆ ಅಂತ. ಈಗ ನೋಡು ಹೇಗ್ ಸಿಕ್ಕಾಕೊಂಡೆ ಅಂತ. ಇಲ್ಲ ಕೀರ್ತಿ, ನಾನಿದನ್ನ ತೆಗ್ದಿಟ್ಟಿಲ್ಲ. ಇನ್ನೆಷ್ಟು ಸುಳ್ಳು ಹೇಳ್ತೀಯಾ? ಮಾಡಿರೋದು ಅನಾಚಾರ. 4 ಜನಕ್ಕೆ ಗೊತ್ತಾದ್ರೆ ಏನ್ ಅನ್ನಲ್ಲ ಹೇಳು? ಅಲ್ಲ, ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗ್ಲಿಲ್ವಾ ನಿನ್ಗೆ? ಮಾರುತಿ ಅಣ್ಣ ಯಾರು? ಈ ಮನೆ ನಂಬಿಕಸ್ತ ಆಳು. ನಮ್ಮನ್ನೆಲ್ಲ ಕೂರ್ಸಿ ಅನ್ನ ಹಾಕ್ತಾರೆ, ನಾವ್ ತಿಂದ ತಟ್ಟೆನ ಎತ್ತುತ್ತಾರೆ, ಇಡೀ ಮನೆಗೆ ಚಾಕ್ರಿ ಬಡಿತಾರೆ. ಅಂತವ್ರ ಮೇಲೆ ಇಂಥ ಅಪವಾದ ಹೊಡ್ಸಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತು? ಒಳ್ಳೇದಾಗತ್ತಾ ನಿನ್ಗೆ? ಮಾರುತಿ ಅಣ್ಣ ಈ ಮನೇಲಿರೋದು ಅವ್ರ ಹೊಟ್ಟೆ ಪಾಡಿಗೋಸ್ಕರ. ಅವ್ರ ಮೇಲೆ ಯಾಕೆ ನಿನಗ್ ಹಾಗೆ? ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ಪಾಪ ಅಮಾಯಕರವರು. ನಿನ್ನ ಉಳಿವಿಗೋಸ್ಕರ ಇಂಥ ಕೀಳು ಮಟ್ಟದ ಕೆಲ್ಸಗಳನ್ನ ಇನ್ನೊಂದ್ಸಲ ಮಾಡ್ಬೇಡ. ಮಾರುತಿ ಅಣ್ಣ ಈ ಮನೇಲಿರೋದು ವಿಶ್ವಾಸಕ್ಕೋಸ್ಕರನೇ ಹೊರತು ದುಡ್ಡಿಗೋಸ್ಕರ ಅಲ್ಲ. ಫ್ಯೂಚರಲ್ಲಿ ಇನ್ನೊಂದ್ಸಲ ಇದು ರಿಪೀಟ್ ಆಗ್ಬಾರ್ದು.
ಅನ್ಪೂರ್ಣ ನನ್ನ ಮೊಬೈಲ್ ನೋಡಿದ್ಯಾ? ಅನ್ಪೂರ್ಣ ಯಾಕೆ ಒಂಥರ ಇದೆಯಾ? ತಪ್ಪು ಮಾಡ್ಬಿಟ್ರಿ. ಒಬ್ಬ ಮನುಷ್ಯ ಹಾಗೆ ನಡ್ಕೋಬಾರ್ದಾಗಿತ್ತು. ಯಾವ ವಿಚಾರ ಮಾತಾಡ್ತಿದ್ಯಾ? ಮನೆ ಕೆಲಸದವನು ಅಂದ ಮಾತ್ರಕ್ಕೆ ಆ ಮಟ್ಟಕ್ಕೆ ನಡೆಸ್ಕೊಳ್ಳೋದ? ಚಚೆ, ನನ್ಗಂತೂ ಎಷ್ಟು ಬೇಜಾರಾಯ್ತು ಗೊತ್ತಾ? ಮಾರುತಿ ವಿಚಾರ ಹೇಳ್ತಿದ್ಯಾ? ಹೌದಾ? ಹಾಗೆ ಮಾಡ್ಬೋದಾ ನೀವೇ ಹೇಳಿ? ಈ ಬಾಲಣ್ಣನ್ಗೊಂದೊಂದ್ಸಲ ಏನಾಗುತ್ತೋ ಏನೋ. ಮಾರುತಿ ಬಟ್ಟೆ ಬರೆ ರೂಮ್ ಎಲ್ಲ ಜಾಲಾಡ್ಬಿಟ್ರು. ಛೆ, ತಪ್ಪು ಮಾಡ್ಬಿಟ್ರು. ಹೌದು, ನನಗೂ ಬೇಜಾರಾಗ್ತಿದೆ. ಭಾವ ಯಾಕೆ ಹೀಗೆ ಮಾಡ್ತಾರೋ? ಅಲ್ಲ, ನಮ್ ಗಾಯತ್ರಿ ಅವಳು ಯಾಕೆ ಮಾರುತಿ ಮೇಲೆ ಅಷ್ಟೊಂದು ದ್ವೇಷ ಸಾಧಿಸ್ತಾಳೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಹೌದು ರೀ, ಅಡುಗೆ ಮನೆ ಡಬ್ಬಿಗಳನ್ನೆಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದಾಗ ನಂಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬಾಲಣ್ಣ ಏನೋ ನನ್ನ ಹತ್ರ ಬಂದ್ಬಿಟ್ಟು ಅನುಮಾನ ಇದೆ ಪರಿಹರಿಸ್ಕೊಳ್ತೀನಿ ಅಂತ ಹೇಳಿದ್ರು. ಅವರು ಅನುಮಾನ ಪರಿಹಾರ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಹ್ಞೂ ಅಂದೆ. ಈಗ ಯಾಕಾದ್ರೂ ಹ್ಞೂ ಅನ್ನೋ ಅಂತ ಅನ್ನಿಸ್ತಿದೆ. ಹೋಗ್ಲಿ ಬಿಡು, ಈಗ ಅವನ ಅಪರಾಧಿ ಅಲ್ಲ ಅಂತ ಪ್ರೂವ್ ಆಯ್ತಲ್ಲ. ನಮ್ಮೆಲ್ಲರ ದೃಷ್ಟಿಲಿ ಅವನು ಈಗ ಇನ್ನು ತುಂಬಾ ದೊಡ್ಡವನಾಗ್ಬಿಟ್ಟ. ಅವ್ನು ತುಂಬಾ ಬೇಜಾರಾಗಿದ್ದಾರೆ. ನನ್ಗೆ ಅವನ ಮುಖ ನೋಡೋಕ್ ಆಗ್ತಿಲ್ಲ. ಖಂಡಿತ ಆಗಿರುತ್ತೆ ಅನ್ಪೂರ್ಣ. ಆದ್ರೆ ಏನ್ ಮಾಡೋದು? ಅನುಮಾನ ಪರಿಹಾರ ಆಗ್ಬೇಕು ಅಂದ್ರೆ ಅವಮಾನ ಆಗ್ಲೇಬೇಕಿತ್ತು. ಈಗ ಪರಿಹಾರ ಆಯ್ತಲ್ಲ, ಮಾರುತಿ ಮನ್ಸು ನಿರಾಳ ಆಗಿರುತ್ತೆ. ನೋಡು, ನೀನು ಅವನ ಹತ್ರ ಹೋಗಿ ಒಂದ್ 4 ಮಾತು ಸಮಾಧಾನವಾಗಿ ಹೇಳು, ಅವನಿಗೂ ಖುಷಿ ಆಗುತ್ತೆ. ಹೇಗ್ ಮಾತಾಡ್ಲಿ ನಾನು? ನಮ್ಮ ಮನೆಯವ್ರು ಮಾಡಿರೋ ಕೆಲಸಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಅವ್ನಿಗೆ ಹೇಗೆ ನನ್ನ ಮುಖ ತೋರಿಸ್ಲಿ ಅನಿಸ್ತಾ ಇದೆ. ಇಷ್ಟು ದಿವಸ ಮನೆ ಮಗನಿಗಿಂತ ಹೆಚ್ಚಾಗಿದ್ದ ಅವನು. ಬೇಜಾರು ಮಾಡ್ಕೋಬೇಡ ಅನ್ಪೂರ್ಣ, ಇದೆಲ್ಲ ಒಂಥರ ಪರೀಕ್ಷೆ ಕಣೆ. ನೋಡು, ಅವನ ಹತ್ರ 4 ಮಾತಾಡು, ಅವನಿಗೂ ಸಮಾಧಾನ ಆಗುತ್ತೆ, ಎಲ್ಲ ಸರಿನೂ ಹೋಗುತ್ತೆ. ಇವನೇ ಏ, ಅದು ವೈ ಅಲ್ಲಿ. ಒಂದ್ ನಿಮಿಷ. ಅಯ್ಯೋ ವೈ, ಇಷ್ಟು ಬೇಗ ಬಾಗಿಲು ಹಾಕ್ಬೇಡ, ನಂಗೆ ಗೊತ್ತಾ ಮುಚ್ಕರ. ತಮಾಷೆ ಬೇಡ, ನಾನು ಸೀರಿಯಸ್ ಆಗಿದ್ದೇನೆ. ಈ ಮನೆಯಲ್ಲಿ ನೀವು ಯಾರು? ನಾನಾ? ಎಂತ ಪ್ರಶ್ನೆ ಕೇಳ್ತಿದ್ದೆ? ನಾನು ಈ ಮನೆ ರೆಸ್ಪೆಕ್ಟೆಡ್ ಅಳಿಯ. ಮಾನ ಮರ್ಯಾದೆ ಇಲ್ಲದೆ ಈ ಮನೆ ಅಳಿನಾಗ ಬಿದ್ದಿದ್ದೀರಾ ತಾನೆ? ಹಾಗಿದ್ಮೇಲೆ ನೀವ್ ಹೇಗಿರ್ಬೇಕು? ಈಗ ಏನಾಯ್ತು ವೈ? ಈ ಮನೆ ಆಗು ಹೋಗುಗಳಿಗೆ ತಲೆ ಹಾಕೋದಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಯಾಕೆ, ಏನಾಯ್ತು? ಮಾರುತಿ ರೂಮ್ಗೆ ಹೋಗಿ ಅವ್ನ ಬ್ಯಾಗ್ಗಳನ್ನ ಕಿತ್ತು ಒದ್ರೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಲ್ವಾ, ಅದು ಅವನು ಕದ್ದಿದ್ದಾನೆ ಅನ್ನೋದು ನಮಗ್ ಗೊತ್ತಾಗೋದು ಬೇಡವಾ? ಅದಕ್ಕೆ ಹೌದಾ? ಬೇರೆ ಯಾರೋ ನಿಮ್ ರೂಮಿಗೆ ಬಂದು ನಿಮ್ ಬ್ಯಾಗ್ ಅನ್ನ ನಿಮ್ ಜೇಬನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಅವಮಾನ ಆಗೋದಿಲ್ಲ? ನಿಂತ ಜಾಗದಲ್ಲೇ ಸಾಯ್ಬೇಕು ಅಂತ ಅನ್ಸೋದಿಲ್ಲ? ಅಲ್ಲ ವೈ, ಅದು ಮಾತಾಡ್ಬೇಡಿ. ಮಾರುತಿ ಈ ಮನೆ ಕೆಲಸದವನೇ ಇರ್ಬೋದು, ಆದ್ರೆ ಅವನಿಗೂ ಒಂದು ವ್ಯಕ್ತಿತ್ವ, ಗೌರವ ಅಂತ ಇರುತ್ತೆ ತಾನೆ. ನೀವ್ ಕೇಳ್ದಾಗೆಲ್ಲ ತಿಂಡಿ, ಕಾಫಿ, ಊಟ ಎಲ್ಲಾನು ನಿಮ್ ಮುಂದೆ ತಂದ್ಕೊಡ್ತಾನಲ್ಲ, ಅಂತವನ್ನ ಅವಮಾನ ಮಾಡೋದಕ್ಕೆ ನಿಮಗೆ ಹೇಗ್ರಿ ಮನಸ್ಸು ಬಂತು? ಅದು ವೈ, ನಿಮ್ ಪ್ರಕಾರ ಅವನೇನ್ ಕಳ್ಳನೇನ್ರಿ? ಹೋಗ್ಲಿ, ನೀವ್ ಅಲ್ಲಿ ಹೋಗಿ ಹುಡುಕುದ್ರಲ್ಲ, ಕಳ್ದು ಹೋಗಿರೋ ವಸ್ತುಗಳೇನಾದ್ರೂ ಸಿಕ್ತಾ ಅಲ್ಲಿ? ಇಲ್ಲ ವೈ. ನಿಮ್ ಚಪ್ಲಿ ತಗೊಂಡು ನೀವೇ ಹೊಡ್ಕೊಂಡಾಗ ಇದೆಲ್ಲ ಬೇಕಿತ್ತ? ಅಲ್ರಿ, ಆ ಮಾರುತಿ ಮೇಲೆ ನಿಮಗೆ ಯಾಕ್ರಿ ದ್ವೇಷ? ದ್ವೇಷ ಏನು ಇಲ್ಲ ವೈ. ಆವತ್ತೆ ನಾನು ನಿಮಗೆ ಬಡ್ಕೊಂಡೆ ತಾನೆ, ಮಾರುತಿ ಯಾವ ತಪ್ಪು ಮಾಡಿಲ್ಲ, ಅವನ ವಿಷಯಕ್ಕೆ ಹೋಗ್ಬೇಡಿ ಅಂತ. ಅಷ್ಟ್ ಹೇಳಿದ್ಮೇಲೂ ಮತ್ ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ? ವೈ, ಅದು ಮಾರುತಿ ಎಷ್ಟೋ ವರ್ಷಗಳಿಂದ ಈ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಈ ಮನೆ ಮಗನ್ಗಿಂತ ಹೆಚ್ಚಾಗಿದ್ದಾನೆ. ಈ ಮನೆಯಲ್ಲಿ ಯಾರೂ ಅವನ ಮೇಲೆ ಅನುಮಾನ ಪಟ್ಟಿಲ್ಲ. ಅಂದ್ಮೇಲೆ ನಿಮಗೆ ಯಾಕ್ರಿ ಬೇಕಿತ್ತು ಈ ಅಧಿಕ ಪ್ರಸಂಗ? ಸಾರಿ. ಏನ್ರಿ ಸಾರಿ? ಮಾರುತಿ ಪರಿಸ್ಥಿತಿ ಏನಾಗಿರ್ಬೇಕು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡ? ಪಾಪ ಅವನು ಈಗಾಗಲೇ ಒಡವೆ ದುಡ್ಡನ್ನ ಕಳ್ಕೊಂಡು ಸಂಕಟ ಪಡ್ತಿದ್ದಾನೆ. ಅದ್ರ ಮೇಲೆ ನೀವ್ ಕಟ್ಟಿರೋ ಕಳ್ಳನ್ ಪಟ್ಟ ಬೇರೆ. ತಪ್ಪಾಯ್ತು ಕಣೆ, ಅದು ಏನೋ ಹುಮ್ಮಸ್ಸಲ್ಲಿ ಹೋಗ್ಬಿಟ್ಟೆ.
ಆಮೇಲೆ ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಯ್ತು ಕಣೆ. ತುಂಬಾ ಬೇಜಾರಾಗ್ತಿದೆ. ಪಾಪ ಮಾರುತಿ ಎಷ್ಟು ನೊಂದ್ಕೊಂಡಿದ್ದಾನೋ ಏನೋ. ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ? ಚೆನ್ನಾಗಣ್ಣ ಹಗುರವಾಗಿ ಕಾಣ್ಬೇಡಿದ್ದ 1000 ಸಲ ಬಡ್ಕೋತೀನಿ. ನನ್ ಮಾತೆ ಕೇಳಲ್ಲ ನೀವು. ನಿಮ್ಮನ್ನ ಕಟ್ಕೊಂಡು ನಾನು ಅನ್ಭವಿಸ್ತಾ ಇದ್ದೀನಿ ಅಷ್ಟೇ. ಹಾಗನ್ಬೇಡ ವಯಸ್ಸು. ಮಾತಾಡ್ಬೇಡಿ. ಇವತ್ತು ನೀವು ಮಾಡಿದ ತಪ್ಪಿಂದ ಮಾರುತಿ ಮುಂದೆ ನಾನು ತಲೆ ತಕ್ಷ ಹಾಗಾಯ್ತು. ಛೆ! ಅಣ್ಣ ನಿದ್ದೆ ಮಾಡಕ್ ರೆಡಿ ಆಗ್ತಿದ್ದೀರಾ? ಹೌದಣ್ಣ. ಮಲ್ಗಿದ್ರೆ ನಿದ್ದೆ ಬರುತ್ತಾ ಅಣ್ಣ? ಚಿಂತೆ ಇಲ್ದವನ್ಗೆ ಸಂತೆಲೂ ನಿದ್ದೆ ಬರುತ್ತಂತೆ. ಓಹೋ, ಚಿಂತೆ ಇಲ್ದಿದ್ರೆ ಸಂತಲ್ಲಿ ನಿದ್ದೆ. ಊಟ ಮಾಡ್ದಿದ್ರೆ? ಅದು ಕೀರ್ತಿ ಊಟ ಮಾಡಿಲ್ಲ, ಅದಕ್ಕೆ ಅವಳಿಗೆ ನಿದ್ದೆ ಬರುತ್ತಾ ಅಂತ ಕೇಳ್ತಿದ್ದೆ. ಬರಲ್ಲ ಬರಲ್ಲ ಕೀರ್ತಮ್ಮ. ಹೊಟ್ಟೆ ತುಂಬಾ ಊಟ ಮಾಡಿದ್ರೇನೆ ಕಣ್ ತುಂಬಾ ನಿದ್ದೆ ಬರೋದು. ಇಷ್ಟೆಲ್ಲ ಹೇಳ್ತಿರೋ ನೀವು ಒಂದ್ ತುತ್ತು ತಿಂದಿಲ್ಲ ತಾನೇ ಅಣ್ಣ? ನಾನು 2 ತಮ್ಗೆ ನೀರು ಕೊಡು. ಯಾರ ಕಣ್ಣಿಗೂ ಕಾಣಿಸ್ತಿರೋ ಹಾಗೆ 2 ಲೋಟ ಕಣ್ಣೀರ್ ಸುರಿಸಿದ್ರಿ. ಏನು ಈ ಮನೆಯವ್ರ ನಡವಳಿಕೆ ತಪ್ಪಾಯ್ತು ಅನ್ಸುತ್ತೆ. ಇಲ್ಲ ಅನ್ನೋ ಮಾತನ್ನ ನಾನ್ ನಂಬಲ್ಲ ಅಣ್ಣ. ನಮ್ಮ ಮನೇಲಿ ಯಾರೇ ಅತ್ತು ಮಲಗಿದ್ರು ನಮ್ಗೆ ಯಾರಿಗೂ ನಿದ್ದೆ ಬರಲ್ಲ. ಈ ವಿಷಯ ನಿಮ್ಗೆ ಗೊತ್ತಲ್ವಾ? ಯಾರಾದ್ರೂ ಒಬ್ರು ಊಟ ಮಾಡದೆ ಹೋದ್ರು ಉಳ್ದವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಈ ವಿಷಯನೂ ಗೊತ್ತಲ್ಲ ಅಣ್ಣ? ಗೊತ್ತಮ್ಮ. ಈಗ ನಾನೇನ್ ಮಾಡ್ಬೇಕು? ಇದಿಷ್ಟನ್ನು ತಿಂದು ಮುಗಿಸ್ಬೇಕು. ಏನೋ ನೋಡ್ತಿದ್ಯಾ? ತಗೋ. ನನಗಿವತ್ತು ಹೊಟ್ಟೆ ಕೆಟ್ಟಿದೆ. ಕೆಟ್ಟಿರೋದು ತಲೆ. ಅದಕ್ಕೆ ಹೊಟ್ಟೆಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಕೊಟ್ಟ ಮಾತ್ರಕ್ಕೆ ಕಳ್ದು ಹೋಗಿರೋದು ವಾಪಸ್ ಸಿಗುತ್ತಾ ಅಣ್ಣ? ಸಿಗ್ಲಿ ಬಿಡ್ಲಿ, ಆದ್ರೆ ಊಟ ಯಾಕೆ ಬಿಡ್ಬೇಕು? ನನಗಿವತ್ತು ಊಟ ಬೇಡ. ಇನ್ಯಾವತ್ ಮಾಡ್ತೀರಿ? ಇನ್ನೊಂದು 8 ದಿವಸ ಬಿಟ್ಟು. ಅಲ್ಲಿವರೆಗೂ ನಾನು ಅವಳು ಊಟ ಮಾಡೋದು. ಏನಂತ ಕೀರ್ತಿ? ಹೌದು. ಅಲ್ಲ, ನೀವಿಬ್ರು ನನಗೋಸ್ಕರ ಯಾಕೆ ಊಟ ಬಿಡ್ಬೇಕು ಅಂತ? ಅಣ್ಣ, ನೀವ್ ನಮಗೆ ಬಂಗಾರದ ಒಡವೆಕ್ಕಿಂತ ಹೆಚ್ಚು ಅಣ್ಣ. ನೀವ್ ನೋಡಿದ್ರೆ ಅದ್ ಯಾವ್ದೋ ಬಂಗಾರ ಕಳ್ದು ಹೋಯ್ತು ಅಂತ ಇಷ್ಟೆಲ್ಲ ಬೇಜಾರ್ ಮಾಡ್ಕೊಂಡು ಊಟ ಬಿಟ್ಟು ಕೂತಿದ್ದೀರಿ. ಸರಿನಾ ಇದು? ನಮ್ಮ ಬಂಗಾರ ಊಟ ಬಿಟ್ಟಿದೆಯಲ್ಲ ಅಂತ ನಾವು ಊಟ ಬಿಡ್ತಿದ್ವಿ. ಅಯ್ಯೋ, ಅದು ಹಾಗಲ್ಲ ರಾಘವ್. ಹೀಗೆ ಮಾತಾಡ್ತಾ ಕೂತ್ರೆ ರಾತ್ರಿ ಇಡೀ ಮಾತಾಡ್ತಾ ಇರ್ಬೇಕಾಗತ್ತೆ. ಬಿಡು, ಬಿಡು. ನಿಧಾನ, ನಿಧಾನ, ಸಾಕು. ಹೇ, ಯಾಕೆ ಅವಳು? ಚಿಕ್ಕಂದಿಂದ ನಾನು ಹಾಕಿದ್ದನ್ನ ಆಯ್ಕೊಂಡು ತಿನ್ನೋದು. ಇಲ್ಲಿವರೆಗೂ ನನಗೆ ಯಾರು ಊಟ ತಿನ್ಸಿರ್ಲಿಲ್ಲ. ಒಡವೆ ಕಳೆದಿದ್ದು ಒಳ್ಳೇದಾಯ್ತು ಬಿಡು. ಕೀರ್ತಿ ಕೈಯಿಂದ ತುತ್ತಿನೂ ಹಾಗಾಯ್ತು. ಇಷ್ಟೆಲ್ಲ ಆದ್ರೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ. ನನ್ನ ಬಾಮ ಇದ್ದಾನಪ್ಪ, ನೀನು ನಿನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ಮಾರುತಿ. ಇನ್ನೊಂದು 2 ದಿವಸ ನೋಡಿ ನಾನೇ ಎಲ್ಲಾದ್ರೂ ಲೋನ್ ತಗೊಂಡು ನಿನ್ ದುಡ್ಡು ಕೊಡ್ತೀನಿ. ನೀನೇ ಅದನ್ನ ಕೊಟ್ಟು ನಿನ್ ಟೆನ್ಷನ್ ಎಲ್ಲ ಕಳ್ಕೊ, ಓಕೆನಾ? ರಾಘವ್, ನಿಮ್ ಭಾಮ ಇದಂಗೆ ತುಪ್ಪ ಹಾಕಂಗ್ ಮರ್ತ್ಬಿಟ್ಟೆ. ಸ್ವಲ್ಪ ತುಪ್ಪ ತಗೊಂಬನ್ನಿ. ಕೊಬ್ಬು ಜಾಸ್ತಿ ಆಗುತ್ತೆ, ಆದ್ರೂ ಪರವಾಗಿಲ್ಲ.
ಸೊಸೆ ಸೊಸೆ